ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಮಗೆ ಕಂಪ್ಯೂಟರ್ನ ಬಳಸುವ ಸಮಯದಲ್ಲಿ ಅದರಿಂದ ಬರುವಂತಹ ಒಂದು ಲೈಟಿಂದ ಕಣ್ಣಿಗೆ ಬಹಳಷ್ಟು ಸ್ಟ್ರೈನ್ ಆಗುತ್ತೆ. ಈ ಸ್ಟ್ರೈನನ್ನು ಅವಾಯ್ಡ್ ಮಾಡಲಿಕ್ಕಾಗಿ ಅದಕ್ಕೆ ಒಂದು ಡಾರ್ಕ್ ಮೋಡನ್ನು ಹಾಕ್ಕೊಂಡ್ರೆ, ನಾವು ಇದನ್ನು ನೋಡಿರ್ತೀವಿ ಮೊಬೈಲಲ್ಲಿ ಕೂಡ ಡಾರ್ಕ್ ಮೋಡ್ ಅಂತೇಳಿ. ಇದೇ ಥರ ನಾವು ಕಂಪ್ಯೂಟರ್ ಬಳಸುವಾಗ ಕೂಡ ಡಾರ್ಕ್ ಮೋಡನ್ನು ಹಾಕಿ ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ನಮ್ಮ ಕಣ್ಣಿಗೆ ತುಂಬ ಆರಾಮ ಆಗುತ್ತೆ. ಇದನ್ನು ಮಾಡಲಿಕ್ಕಾಗಿ ನಮಗೆ ಕ್ರೋಮ್ನಲ್ಲಿ ಒಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ಎಕ್ಸ್ಟೆನ್ಷನ್ ಇದೆ. ಅದು ಯಾವುದು, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದರ ಜೊತೆಗೆ ಇನ್ನೊಂದಷ್ಟು ಕ್ರೋಮ್ ಟೂಲ್ ಎಕ್ಸ್ಟೆನ್ಷನ್ಸನ್ನು ಕೂಡ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ನಾವು ನೋಡ್ತಾ ಇರುವಂಥ ಮೊದಲನೇ ಟೂಲ್ನ ಹೆಸರು ಡಾರ್ಕ್ ರೀಡರ್ ಅಂತ. ಈ ಡಾರ್ಕ್ ರೀಡರ್ ಅನ್ನೋಂತಹ ಒಂದು ಗೂಗಲ್ ಕ್ರೋಮ್ ಎಕ್ಸ್ಟೆನ್ಷನನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಡಾರ್ಕ್ ರೀಡರ್ ಅಂತ ಕಾಣಿಸ್ತಾ ಇದೆ. ಈಗ ನಾನು ಇದನ್ನು ಆನ್ ಮಾಡ್ತೀನಿ. ಆನ್ ಮಾಡಿದಾಗ ಸ್ಕ್ರೀನ್ ಮೇಲೆ ಯಾವ ಥರ ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ನೋಡಿ, ಈಗ ಅದನ್ನು ಆನ್ ಮಾಡಿದ್ದೀನಿ. ಆನ್ ಮಾಡಿಬಿಟ್ಟು ಈ ಪೇಜ್ನ ನಾನು ರೀಲೋಡ್ ಕೊಡ್ತೀನಿ. ನೋಡಿ, ಇದು ಫುಲ್ಲು ಡಾರ್ಕ್ ಆಯಿತು. ಸೊ ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಕಲರ್ ಬರೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಹೆಚ್ಚಿನ ಇಫೆಕ್ಟ್ ಆಗೋದಿಲ್ಲ. ನಮ್ಮ ಕಣ್ಣನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುವಂಥ ಒಂದು ಟೂಲು ಡಾರ್ಕ್ ರೀಡರ್ ಅಂತೇಳಿ. ಇದನ್ನು ನೀವು ಎಲ್ಲಿಗೆ ಹೋದರೂ ಕೂಡ, ಯಾವ ವೆಬ್ ಪೇಜಿಗೆ ಹೋದರೂ ಕೂಡ ಅಲ್ಲಿ ನಿಮಗೆ ಈ ಎಫೆಕ್ಟನ್ನು ನೋಡ್ಬೋದು. ನೋಡಿ, ಇದು ಯೂಟ್ಯೂಬ್ ಪೇಜ್. ಇಲ್ಲಿ ಕೂಡ ಆ ಡಾರ್ಕ್ ಥೀಮ್ ಅಪ್ಲೈ ಆಗಿರೋದನ್ನು ನೀವು ನೋಡಿರ್ತೀರಿ. ಸೊ ಈ ಡಾರ್ಕ್ ರೀಡರ್ ಟೂಲನ್ನು ನೀವು ಕೂಡ ಬಳಸ್ಕೊಳ್ಳಿ. ನೋಡಿ, ಇಲ್ಲಿದೆ ನಮ್ಮ ಎರಡನೇ ಟೂಲು ವಾಲ್ಯೂಮ್ ಮಾಸ್ಟರ್ ಅಂತೇಳಿ. ಸೊ ಈ ವಾಲ್ಯೂಮ್ ಮಾಸ್ಟರು ನಮಗೆ ವಾಲ್ಯೂಮನ್ನು ಇನ್ಕ್ರೀಸ್ ಮಾಡಲಿಕ್ಕೆ ತುಂಬ ಹ್ಯಾಂಡಿಯಾಗಿರ್ತಕ್ಕಂಥ ಹೆಲ್ಪ್ಫುಲ್ ಆಗಿರುವಂಥ ಒಂದು ಟೂಲ್ ಆಗಿದೆ. ಅನೇಕ ವಿಡಿಯೋಗಳನ್ನು ನಾವು ಕೇಳುವಾಗ ಅದರ ಆಡಿಯೋ ಬಹಳ ಲೋ ಇರುತ್ತೆ. ಯಾಕೆಂದರೆ ಅದು ರೆಕಾರ್ಡಿಂಗಲ್ಲಿ ಲೋ ವಾಯ್ಸ್ ಇದ್ದಾಗ ನಾವು ಎಷ್ಟು ಫುಲ್ ವಾಲ್ಯೂಮ್ ಕೊಟ್ಟರೂ ಕೂಡ ಅದರ ವಾಲ್ಯೂಮ್ ನಮಗೆ ಸರಿಯಾಗಿ ಕೇಳಿಸ್ತಾ ಇರೋದಿಲ್ಲ. ಅಂಥ ಟೈಮ್ನಲ್ಲಿ ನಮಗೆ ಈ ವಾಲ್ಯೂಮ್ ಮಾಸ್ಟರ್ ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈಗ ನಾನು ಅದನ್ನು ತೋರಿಸ್ತೀನಿ. ನೋಡಿ, ಈಗ ವಾಲ್ಯೂಮ್ ಮಾಸ್ಟರ್ ಅನ್ನೋಂಥ ಆ್ಯಪನ್ನು ನಾನು ಅಂದರೆ ಎಕ್ಸ್ಟೆನ್ಷನನ್ನು ಆನ್ ಮಾಡಿದಾಗ ಇಲ್ಲಿ 100% ವಾಲ್ಯೂಮ್ ಇದೆ. ನಾನೀಗ ಯಾವುದಾದ್ರೂ ಒಂದು ನಾನು ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ. ಒಂದು ವಿಡಿಯೋ ಓಪನ್ ಆಗ್ತಾ ಇದೆ. ನೋಡಿ, ಇಲ್ಲಿ ಆಡಿಯೋ ಸೆಟ್ಟಿಂಗ್ ಇದೆ. ಈ ಆಡಿಯೋ ಸೆಟ್ಟಿಂಗನ್ನು ನಾವು ಸ್ವಲ್ಪ ಬಳಸಿ ಇದನ್ನು ಮಾಡ್ಬೋದು. ಹಾಗೆಯೇ ನಮ್ಮ ಕಂಪ್ಯೂಟರ್ ಆಡಿಯೋ ಕೂಡ ಇರುತ್ತೆ. ಕಂಪ್ಯೂಟರ್ ಆಡಿಯೋ ನಾವು ತಗೊಂಡ್ರೆ ಅಲ್ಲಿ ಕೂಡ ಎಷ್ಟು ಬೇಕೋ ಅಷ್ಟು, ನಾನು ಆಲ್ರೆಡಿ 96 ಇಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಆಲ್ ಇದು ಫುಲ್ ಇದೆ. ಇದು ಕೂಡ ಫುಲ್ ಇದೆ. ಸೊ ನಾನೀಗ ಇದನ್ನು ಏನು ಮಾಡ್ತೀನಿ, ಜಸ್ಟ್ ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ವಾಲ್ಯೂಮ್ ಬೂಸ್ಟರ್ ಹತ್ರ ಹೋಗಿ ಇಲ್ಲಿ ಅದರ ಒಂದು ಪಿನ್ ಮಾಡಿದ್ದೀನಿ. ನಾನು ಇದನ್ನು ಇನ್ಕ್ರೀಸ್ ಮಾಡ್ಬೋದು. ನೀವು ಅದನ್ನು ಸೌಂಡ್ ಇಫೆಕ್ಟನ್ನು ಗಮನಿಸಿ. ಇವತ್ತು ಇನ್ನೊಂದೆರಡು ಹೊಸ ವಿಷಯಗಳನ್ನು ತಿಳ್ಕೊಳ್ಳೋ ಸಮಯ ಆಗಿದೆ. ಈ ಗೂಗಲ್ ಕ್ರೋಮ್ ನಮಗೆಲ್ಲ ಗೊತ್ತೇ ಇದೆ. ಎಲ್ಲರೂ ಕೂಡ ನಾವು ಈ ಬ್ರೌಸರನ್ನು ಬಳಸ್ತಾ ಇತ್ತು. ಓಕೆ, ನಿಮಗೆ ಅದು ಮೈಕಲ್ಲಿ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಬಟ್ ನೀವು ರಿಯಲ್ ಟೈಮಲ್ಲಿ ಅದನ್ನು ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಬಹಳಷ್ಟು ಇದರಿಂದ ಅಡ್ವಾಂಟೇಜ್ ಸಿಗುತ್ತೆ. ಲೋ ವಾಲ್ಯೂಮ್ ಇರುವಂಥ ವಿಡಿಯೋಗಳನ್ನು ಅಥವಾ ಆಡಿಯೋಗಳನ್ನು ನೋಡುವಾಗ ನಿಮಗೆ ಈ ಒಂದು ಟೂಲು ತುಂಬಾ ಹ್ಯಾಂಡಿಯಾಗಿ ಯೂಸ್ಫುಲ್ಲಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಇದರಿಂದ ಮುಂದೆ ನಾವು ಹೋಗುವಂಥ ಟೂಲು ಟರ್ನ್ ಆಫ್ ದ ಲೈಟ್ಸ್ ಅಂತೇಳಿ. ಏನಿದು ಈ ಥರ ಇದೆಯಲ್ಲ ಹೆಸರು ಅಂತ ಅನಿಸ್ಬೋದು. ಟರ್ನ್ ಆಫ್ ದ ಲೈಟ್ಸ್ ಏನು ಮಾಡ್ಬೋದು ಇದು ಅಂತೇಳಿ. ಸೊ ಇದು ಯಾವುದೇ ನಿಮ್ಮ ಫಿಸಿಕಲ್ ರೂಮಲ್ಲಿರುವಂಥ ಲೈಟ್ಸನ್ನು ಆಫ್ ಮಾಡಲಿಕ್ಕೆ ಇರುವಂಥದ್ದಲ್ಲ. ಬದಲಾಗಿ ನಾವು ಯೂಟ್ಯೂಬ್ ನೋಡುವಾಗ ನಾವು ಈಗಾಗಲೇ ನೋಡಿದ್ದೀವಿ, ಅನೇಕ ವಿಡಿಯೋಗಳು ಸುತ್ತಮುತ್ತ ಬರ್ತಾ ಇರ್ತವೆ, ಅಥವಾ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಗಳು ನಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ತವೆ. ನಮಗೆ ನಾವು ನೋಡಬೇಕಾಗಿರೋಂಥ ವಿಡಿಯೋ ಮೇಲೆ ಫೋಕಸ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಆಗ ಈ ಒಂದು ಟೂಲು ಬಹಳನೇ ನಮಗೆ ಯೂಸ್ ಆಗುತ್ತೆ. ಅದನ್ನು ನಾನು ತೋರಿಸೋದಕ್ಕೆ ಮೊದಲು ನಾನು ಇದನ್ನು ಥೀಮ್ನ ಚೇಂಜ್ ಮಾಡ್ಕೋತೀನಿ. ಸೊ ದ್ಯಾಟ್ ನಿಮಗೆ ಕ್ಲಿಯರಾಗಿ ಅದು ಇಫೆಕ್ಟ್ ಗೊತ್ತಾಗಲಿ ಅಂತ ಅಷ್ಟೇ. ಅದಕ್ಕಾಗಿ ನಾನು ಈ ಡಾರ್ಕ್ ರೀಡರನ್ನು ಆಫ್ ಮಾಡಬೇಕಾಗುತ್ತೆ. ಓಕೆ, ಆಫ್ ಮಾಡಿದ್ದೀನಿ. ಮಾಮೂಲಿ ಕಲರ್ ಬಂದಿದೆ. ಈಗ ನೋಡಿ ಏನು ಮಾಡ್ತೀನಿ ಅಂಥೇಳಿ, ನಾನೀಗ ಟರ್ನ್ ಆಫ್ ದ ಲೈಟ್ಸ್ ಇದನ್ನು ಆನ್ ಮಾಡ್ತೀನಿ. ಆನ್ ಮಾಡಿದಾಗ ಏನಾಯಿತು ನೋಡಿ, ಎಕ್ಸೆಪ್ಟ್ ಫಾರ್ ದ ವಿಡಿಯೋ ಜಾಗವನ್ನು ಬಿಟ್ಟು ಉಳಿದ ಜಾಗದಲ್ಲೆಲ್ಲ ಕಡೆ ಏನಾಗಿದೆ ಅಂತಂದರೆ ಅದನ್ನು ಸ್ವಲ್ಪ ಡಾರ್ಕ್ ಮಾಡಿಬಿಟ್ಟಿದೆ. ಅದರ ಒಂದು ಅಟ್ರಾಕ್ಷನನ್ನು ಕಡಿಮೆ ಆಗೋ ಥರ, ನಮ್ಮ ವಿಡಿಯೋ ಮಾತ್ರ ನಮಗೆ ನೀಟಾಗಿ ಕಾಣೋ ಥರ
ಒಂದು ಥಿಯೇಟರ್ ಮೋಡ್ನಲ್ಲಿ ಇದು ನಮಗೆ ತೋರಿಸುತ್ತೆ. ಇದರಿಂದಾಗಿ ನಮಗೆ ಡಿಸ್ಟ್ರಾಕ್ಷನ್ ಕಮ್ಮಿಯಾಗಿ ವಿಡಿಯೋನ ಈಸಿಯಾಗಿ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಸಾಧ್ಯ ಆಗುವಂತಹ ಒಂದು ಟೂಲ್ ಇದು. ಟರ್ನ್ ಆಫ್ ದ ಲೈಟ್ಸ್ ಇದು ನಿಮಗೆ ಭಾಳ ಹೆಲ್ಪ್ಫುಲ್ ಆಗ್ಬೋದು ಅಂತ ನನಗನ್ಸುತ್ತೆ. ಅದ್ರ ಜೊತೆಗೇ ನಿಮಗೆ ಅವಾಗವಾಗ ಏನಾದರೂ ಕನ್ವರ್ಟ್ ಮಾಡಿಕೊಡುವಂಥ ಅಭ್ಯಾಸಗಳಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ PDF ಕನ್ವರ್ಟ್ ಮಾಡಬೇಕು ಅಥವಾ ಒಂದು ವಿಡಿಯೋ ಫಾರ್ಮೇಟ್ ಅಥವಾ ಒಂದು ಫೋಟೋ ಫಾರ್ಮೇಟನ್ನೆಲ್ಲ ಕನ್ವರ್ಟ್ ಮಾಡ್ಕೊಳ್ಳೋ ಅಭ್ಯಾಸ ಇದ್ದರೆ, ನಾವು ಇವತ್ತು ಹೇಳ್ತಿರುವಂಥ 3ನೇ ಟೂಲ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅದರ ಹೆಸರು ಕನ್ವರ್ಟಿಯೋ ಅಂತೇಳಿ. ಇಲ್ಲಿ ನೋಡ್ಬೋದು ನೀವು, ಕನ್ವರ್ಟಿಯೋ ಅಂತಕ್ಕಂಥ ಒಂದು ಫೈಲ್ ಕನ್ವರ್ಟರ್ ಎಕ್ಸ್ಟೆನ್ಷನ್ ಇದೆ. ಇದನ್ನು ನಾನು ಆನ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಒಂದು ಆಪ್ಷನ್ ಬರುತ್ತೆ, ನಿಮಗೆ ಏನನ್ನು ಕನ್ವರ್ಟ್ ಮಾಡಬೇಕು ಅಂತೇಳಿ. ಇದೊಂದು ಆನ್ಲೈನ್ ಕನ್ವರ್ಟರು. ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಒಂದು ಆಡಿಯೋನ ಯಾವುದೋ ಒಂದು ಫಾರ್ಮೇಟಿಂದ MP3ಗೋ ಅಥವಾ WAVಗೋ ಯಾವುದೋ ಒಂದು ಫಾರ್ಮೇಟಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇದಕ್ಕೆ ಇಲ್ಲಿ ಅವಕಾಶ ಇದೆ. ಇಮೇಜನ್ನು ನೀವು ಕನ್ವರ್ಟ್ ಮಾಡ್ಬೋದು. ನಿಮಗೆ JPG ಇಮೇಜ್ ಇದ್ದಿದ್ದು PNG ಮಾಡ್ಕೋಬೋದು. ಅದಕ್ಕಾಗಿ ನೀವು ಜಸ್ಟ್ ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ಇಲ್ಲಿ ಫೈಲ್ ಚೂಸ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಯಾವುದೋ ಒಂದು ಇಮೇಜನ್ನು ತೊಗೊಳ್ಳಿ. ಇದು JPG ಫಾರ್ಮೇಟಲ್ಲಿದೆ, ಓಪನ್ ಮಾಡಿದ್ದೀನಿ. ಅದನ್ನು ತಗೊಂಡ್ಮೇಲೆ ಇಲ್ಲಿ ಯಾವ ಫಾರ್ಮೇಟಿಗೆ ಬೇಕು ಅನ್ನುವಾಗ ಸೊ ಇಲ್ಲಿ ನೀವು ಇಮೇಜ್ ಹತ್ರ ಹೋದರೆ ನಿಮಗೆ ಸಿಗುತ್ತೆ PNG, JPG, SVG ಈ ಥರ ಆಪ್ಷನ್ಸ್ಗಳಿದ್ದಾವೆ. ಇದರಲ್ಲಿ ನನಗೆ PNG ಬೇಕು ಅಂತಂದಾಗ PNG ತೊಗೊಂಡು ಜಸ್ಟ್ ನೀವು ಇಲ್ಲಿ ಕನ್ವರ್ಟ್ ಅಂತ ಪ್ರೆಸ್ ಮಾಡಿದರೆ ಸಾಕು, ಬಂದುಬಿಡುತ್ತೆ. ಇಲ್ಲಿದೆ ಕನ್ವರ್ಟ್ ಅಂತ. ಇದನ್ನು ಕನ್ವರ್ಟ್ ಮಾಡೋಕ್ಕೆ ಕೊಟ್ಟರೆ ಇಲ್ಲಿ ಅದು ಅಪ್ಲೋಡಿಂಗ್ ಆಗ್ತಾಯಿದೆ. ಅಪ್ಲೋಡ್ ಆಗಿ ಇಮೇಜು ಕನ್ವರ್ಟ್ ಆಗಿ ನಿಮಗೆ ಡೌನ್ಲೋಡಿಗೆ ಅವೈಲೇಬಲ್ ಆಗುತ್ತೆ. ಸೊ ಇದೊಂದು ಟೂಲು ಕನ್ವರ್ಟಿಯೋ ಅನ್ನುವಂಥದ್ದು ನಿಮಗೆ ತುಂಬ ಯೂಸ್ ಆಗ್ಬೋದು ಅಂತ ನನಗನ್ನಿಸ್ತಾ ಇದೆ. ಸೊ ಇವೆಲ್ಲ ಟೂಲ್ಗಳು ನಿಮಗೆ ಈಸಿಯಾಗಿ ಎಲ್ಲಿ ಆ್ಯಕ್ಸೆಸ್ ಇದೆ ಅಂತ ಹೇಳಿದರೆ ಗೂಗಲ್ ಕ್ರೋಮ್ ಸ್ಟೋರ್ನಲ್ಲಿದ್ದಾವೆ. ಅದನ್ನು ಆ್ಯಕ್ಸೆಸ್ ಮಾಡೋದಕ್ಕೆ ಈಸಿ ಮೆಥಡ್ ಅಂತ ಹೇಳಿದರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಈ ಸೆಟ್ಟಿಂಗ್ಸ್ ಒಳಗೆ ಹೋದರೆ ನಿಮಗೆ ಎಕ್ಸ್ಟೆನ್ಷನ್ಸ್ ಅಂತೇಳಿ ಕಾಣುತ್ತೆ. ಸೊ ಈ ಎಕ್ಸ್ಟೆನ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋ ಎಕ್ಸ್ಟೆನ್ಷನ್ಸ್ ಬರುತ್ತೆ. ಎಕ್ಸ್ಟ್ರಾ ಎಕ್ಸ್ಟೆನ್ಷನ್ಸ್ ನಾವು ಸರ್ಚ್ ಮಾಡಬೇಕು ಅಂದರೆ ಅಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಓಪನ್ ಕ್ರೋಮ್ ವೆಬ್ ಸ್ಟೋರ್ ಅಂತಿದೆ. ಸೊ ಓಪನ್ ಕ್ರೋಮ್ ವೆಬ್ ಸ್ಟೋರನ್ನು ನಾವು ಕ್ಲಿಕ್ ಮಾಡಿದಾಗ ಇದು ನಮ್ಮ ಗೂಗಲ್ ಪ್ಲೇ ಸ್ಟೋರ್ ಥರ ನಮಗೆ ಇಲ್ಲಿ ಬೇರೆ ಬೇರೆ ಎಕ್ಸ್ಟೆನ್ಷನ್ಗಳು ಅವೈಲೇಬಲ್ ಇದೆ. ನಿಮಗೆ ಯಾವುದು ಇಂಟ್ರೆಸ್ಟಿಂಗ್ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ನೋದನ್ನು ಇಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು, ಆಮೇಲೆ ಇನ್ಸ್ಟಾಲ್ ಮಾಡ್ಕೋಬೋದು. ಈ ಕ್ರೋಮ್ ಸ್ಟೋರಿಗೂ ಕೂಡ ಒಂದು ಎಕ್ಸ್ಟೆನ್ಷನ್ ಇದೆ. ಅದನ್ನು ಹಾಕ್ಕೊಂಡ್ರೆ ನಿಮಗೆ ಇಲ್ಲೇ ಶಾರ್ಟ್ಕಟ್ಟಲ್ಲಿ ಡೈರೆಕ್ಟಾಗಿ ಕ್ರೋಮ್ ಸ್ಟೋರನ್ನು ಓಪನ್ ಮಾಡೋಕ್ಕಾಗುತ್ತೆ. ನಾನು ಇವತ್ತು ಹೇಳಿರುವಂಥ ಎಲ್ಲ ಟೂಲ್ಗಳ ಎಕ್ಸ್ಟೆನ್ಷನ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ. ಸೊ ಅಲ್ಲಿ ನೀವು ನೋಡಿಕೊಂಡು ಅಲ್ಲಿಂದ ಕೂಡ ಇನ್ಸ್ಟಾಲ್ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಟೂಲ್ಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಇವೆಲ್ಲ ನಿಮಗೆ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.